ನಿರ್ಮಲವಾಗಿದ್ದರೆ ಸಾಕ್ಷಾತ್ಕಾರ, ಮಾತು ಮೃದುವಾಗಿದ್ದರೆ ಚಮತ್ಕಾರ, ನಡೆ ನುಡಿ ಚೆನ್ನಾಗಿದ್ದರೆ ಪುರಸ್ಕಾರ. ಇದನ್ನೆಲ್ಲ ಒಗ್ಗೂಡಿಸಿಕೊಂಡಿರತಕ್ಕಂಥ ಇಲ್ಲಿ ನೆರೆದಿರತಕ್ಕಂಥ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ರಾಜಕೀಯ ಧುರೀಣರಾದಂತಹ ಮಾಜಿ ಮುಖ್ಯಮಂತ್ರಿಗಳಾದಂತಹ PS ಯಡಿಯೂರಪ್ಪ ಅವರೇ, ಹಾಗೂ ಗೌರವಾನ್ವಿತ ಕುಲಪತಿಗಳಾದಂತಹ ಗಿರೀಶ್ ಕುಮಾರ್ ಅವರೇ, ಉಪಕುಲಪತಿಗಳಾದಂತಹ ಶ್ರೀ ಅರವಿಂದ್ ರಾಮಸ್ವಾಮಿ ಅವರೇ, ಹಾಗೂ ಗೌರವಾನ್ವಿತ ಎಲ್ಲ ಶ್ರೇಷ್ಠ ಕಲಾವಿದರೇ, ಆಹ್ವಾನಿತ ಗಣ್ಯರೇ, ಅಧ್ಯಾಪಕರೇ, ವಿದ್ಯಾರ್ಥಿಗಳೇ, ಮಹಿಳೆಯರೇ ಮತ್ತು ಮಹನೀಯರೇ, ತಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಇವತ್ತು ಅಮೆರಿಕನ್ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಸೈನ್ಸ್, ಇದು ಅಮೆರಿಕದ ಟೆಕ್ಸಾಸ್ನಲ್ಲಿ ಇರತಕ್ಕಂಥ ಈ ವಿಶ್ವವಿದ್ಯಾಲಯವನ್ನ ಇವತ್ತು ಬೆಂಗಳೂರಿಗೆ ತಂದು ಇದನ್ನ ಇವತ್ತು ಉದ್ಘಾಟನೆ ಮಾಡ್ತಾ ಇರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಅಂದ್ಕೊಳ್ತೇನೆ. ಅದಕ್ಕೋಸ್ಕರ ಇವತ್ತು ನಮ್ಮ ಕುಲಪತಿಗಳಾದಂತಹ ಗಿರೀಶ್ ಕುಮಾರ್ ಅವರು ಮತ್ತು ಎಲ್ಲ ಅವರ ತಂಡವನ್ನ ಮುಕ್ತ ಕಂಠದಿಂದ ನಾನು ಅವರನ್ನು ಅಭಿನಂದಿಸ್ತೇನೆ. ಈಗಾಗಲೇ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮನ್ನೆಲ್ಲ ಉದ್ದೇಶಿಸಿ ಸಂಗೀತದ ಮಹತ್ವ, ನಮ್ಮ ಪರಂಪರೆಯ ಮಹತ್ವ ಇದರ ಬಗ್ಗೆ ಸುದೀರ್ಘವಾಗಿ ಹೇಳಿದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪನವರು ಅವರೇ ಒಂದು ವಿಶ್ವವಿದ್ಯಾಲಯ ಅಂತ ನಾನು ಹೇಳಬೇಕಾಗುತ್ತೆ. ಯಾಕೆಂದ್ರೆ ಅವರು ನಡೆದ ಬಂದ ದಾರಿ, ಸಂಘರ್ಷ, ಹೋರಾಟ ಮತ್ತು ಹಲವಾರು ಸಮಾಜಮುಖಿ ಕೆಲಸವನ್ನ ಮಾಡಿದ್ದಾರೆ. ಅವ್ರದ್ದೊಂದು ದೊಡ್ಡ ಗುಣ ಅಂದ್ರೆ ಎಲ್ಲಿ ಯಾವ ಸಂದರ್ಭದಲ್ಲಿ ಒಂದು ದೇಶ ಕಟ್ಟುವಂತಹ ಕೆಲಸವನ್ನ ಮಾಡಬೇಕು ಮತ್ತು ಯಾವಾಗಲೂ ಈ ಲಾಂಗ್ ಟರ್ಮ್ ಅಸೆಟ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಮಾಡಬೇಕು. ತಾತ್ಕಾಲಿಕ ಸಮಸ್ಯೆಗಳಿಗಿಂತ ನಿರಂತರವಾದ ಪರಿಹಾರವನ್ನ ಯಾವ ರೀತಿ ಕೊಡಬೇಕು ಅನ್ನೋದರಲ್ಲಿ ಅಂದ್ರೆ ಯಾವಾಗಲೂ ಅವರು ಟ್ಯಾಲೆಂಟ್ ಅನ್ನ ರೆಕಗ್ನೈಸ್ ಮಾಡ್ತಾ ಇದ್ರು. ಅವರು ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ಸಮುದಾಯದ ವ್ಯಕ್ತಿ ಆಗಲಿ, ಅವರಲ್ಲಿ ಇರತಕ್ಕಂತ ಪ್ರತಿಭೆಯನ್ನ ಗುರುತಿಸಿ ಅಂತವರನ್ನ ಉತ್ತಮ ಸ್ಥಳಗಳಿಗೆ ಆಯ್ಕೆ ಮಾಡ್ತಾ ಇದ್ದಿದ್ದು ಅವರ ಹೃದಯ ಶ್ರೀಮಂತಿಕೆ ಅಂತ ನಾನು ಹೇಳಬೇಕಾಗುತ್ತೆ. ಯಾಕೆಂದ್ರೆ ನಾನು ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕನಾಗಿದ್ದಾಗ ಸಂದರ್ಭದಲ್ಲಿ ನಮ್ಮ ಪ್ರತಿಭೆಯನ್ನ ಕಂಡು ಅಲ್ಲಿ ನಾವು ಮಾಡತಕ್ಕಂಥ ಒಂದು ವಿಶ್ವ ದರ್ಜೆಯ ಕೆಲಸವನ್ನ ಕಂಡು ನನ್ನನ್ನು 5 ವರ್ಷ ಅವರು ಮುಂದುವರಿಸಿದ್ರು. ಅದರಿಂದ ಪ್ರತಿಭೆಯನ್ನ ಗುರುತಿಸುವಂತಹ ಅವರ ದೊಡ್ಡ ಗುಣ ನಾವೆಲ್ಲರೂ ಮೆಚ್ಚಬೇಕಾಗಿದೆ. ಯಾಕೆಂದ್ರೆ ಯಾವುದೇ ಒಬ್ಬ ಯಾವಾಗ ನಾಯಕ ಆಗ್ತಾನೆ ಅಂದ್ರೆ ಪ್ರತಿಭೆಯನ್ನ ಗುರುತಿಸಿ ಅಂತವರನ್ನ ಸಮಾಜದ ಮುಂಚೂಣಿಯಲ್ಲಿ ಇಡತಕ್ಕಂಥ ಹೃದಯ ವೈಶಾಲ್ಯತೆ ಯಾರಿಗಿರುತ್ತೆ ಅಂತವರನ್ನ ನಾವು ಜನನಾಯಕರು ಅಂತ ನಾವು ಹೇಳಬೇಕಾಗುತ್ತೆ. ಇಂದು ಅಮೆರಿಕನ್ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಉದ್ಘಾಟನೆ ಸಮಾರಂಭದಲ್ಲಿ ಈ ಭಾಗವಹಿಸುವ ಅವಕಾಶ ಸಿಕ್ಕಿರುವುದು ನನಗೆ ಅಪಾರ ಸಂತೋಷವನ್ನು ತಂದಿದೆ. ಇದು ಕೇವಲ ಒಂದು ಸಂಸ್ಥೆಯ ಆರಂಭವಲ್ಲ, ಜ್ಞಾನ, ಸಂಸ್ಕೃತಿ, ಆಧ್ಯಾತ್ಮಿಕತೆ, ಶಿಸ್ತು ಮತ್ತು ಮಾನವೀಯ ಮೌಲ್ಯಗಳನ್ನು ಸಮರ್ಪಿಸಿದಾಗ ಒಂದು ಮಹತ್ವದ ಪ್ರಯಾಣ ಪ್ರಾರಂಭವಾಗಿದೆ. ಯಾಕೆಂದ್ರೆ ಇವಾಗ ಕಾಲ ಬದಲಾಗಿದೆ ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕೆಂದ್ರೆ ಇವತ್ತು ಆಧ್ಯಾತ್ಮಿಕ ಒಂದು ನಮ್ಮ ಆಂತರಿಕ ಶಕ್ತಿಯನ್ನ, ಹಾಗೆ ನಮ್ಮ ಮನಸ್ಸಿನಲ್ಲಿ ಇರತಕ್ಕಂಥ ಒತ್ತಡವನ್ನ ಯಾವ ರೀತಿ ಕಡಿಮೆ ಮಾಡುತ್ತೆ. ಇವತ್ತು ಪ್ರಪಂಚ ಬಹಳ ವೇಗವಾಗಿ ಬೆಳೀತಾ ಇದೆ. ನಾವು ಒಂದು ಕಡೆ ತಂತ್ರಜ್ಞಾನ, ಇನ್ನೊಂದು ಕಡೆ ಕೃತಿಕ ಬುದ್ಧಿಮತ್ತೆ ಅಂತ ಹೇಳ್ತೀವಿ. ಇದು ಎರಡರ ಮಧ್ಯೆ ಒಂದು ಕಡೆ ಸಾಮಾಜಿಕ ಜಾಲತಾಣದ ಹಾವಳಿ, ಇನ್ನೊಂದು ಕಡೆ ಕೃತಿಕ ಬುದ್ಧಿಮತ್ತೆಯ ಸುನಾಮಿ ಹಾವಳಿ. ಇದರ ಮಧ್ಯೆ ನಾವು ಸಿಲುಕಿ ಒದ್ದಾಡ್ತಾ ಇದ್ದಾವೆ. ಸೊ ಇಂಥ ಸಂದರ್ಭದಲ್ಲಿ ಇವತ್ತು ಆಧ್ಯಾತ್ಮಿಕ ಈ ವಿಜ್ಞಾನ ಬಹಳ ಮಹತ್ವವನ್ನು ಪಡೆದಿದೆ. ಕಾಲ ಬದಲಾಗಿದೆ ಅಂತ ನಾವು ಹೇಳ್ತೀವಿ. ಕಾಲ ಬದಲಾಗಿಲ್ಲ. ಸೂರ್ಯ ಅಲ್ಲೇ ಇದ್ದಾನೆ, ಚಂದ್ರ ಅಲ್ಲೇ ಇದ್ದಾನೆ, ಮಾವಿನ ಸಿಹಿ ಹಾಗೆ ಇದೆ, ಬೇವಿನ ಕಹಿ ಹಾಗೆ ಇದೆ. ಆದರೆ ಬದಲಾಗಿರೋರು ಜನ ಬದಲಾವಣೆಯಾಗಿದ್ದಾರೆ, ಅವರ ಅಪೇಕ್ಷೆ ಬದಲಾವಣೆಯಾಗಿದೆ, ಅವರ ನಿರೀಕ್ಷೆಗಳು ಬದಲಾವಣೆಯಾಗಿದೆ.
ಹೀಗಾಗಿ ನಾವು ಹಲವಾರು ಸಮಸ್ಯೆಗಳನ್ನು ಇವತ್ತು ನೋಡ್ತಾ ಇದ್ದೇವೆ. ವಿಶ್ವವಿದ್ಯಾಲಯಗಳು, ನಾವು ಇಂಗ್ಲಿಷಲ್ಲಿ ಹೇಳ್ತೀವಿ, ಎಜುಕೇಶನ್ ಈಸ್ ನಾಟ್ ಇನ್ ಸರ್ಟಿಫಿಕೇಟ್ಸ್, ಎಜುಕೇಶನ್ ಈಸ್ ನಾಟ್ ಇನ್ ಮಾರ್ಕ್ಸ್ ಕಾರ್ಡ್, ಎಜುಕೇಶನ್ ಈಸ್ ಇನ್ ಆಟಿಟ್ಯೂಡ್ ಅಂಡ್ ಬಿಹೇವಿಯರ್. ಇದು ಬಹಳ ಮುಖ್ಯವಾದದ್ದು. ಅದರಿಂದ ಇಂದಿನ ಪೀಳಿಗೆಗೆ ವಿಶ್ವವಿದ್ಯಾಲಯಗಳು ಕೇವಲ ಉದ್ಯೋಗವನ್ನು ನಿರ್ಮಿಸುವ ಶಿಕ್ಷಣ ಮಾತ್ರವಲ್ಲ, ವ್ಯಕ್ತಿತ್ವವನ್ನು ನಿರ್ಮಿಸುವ ಶಿಕ್ಷಣವೂ ಕೂಡ ಅಗತ್ಯವಾಗಿದೆ. ಯಶಸ್ವಿ ವ್ಯಕ್ತಿಗಳು ಮಾತ್ರ ಮುಖ್ಯವಲ್ಲ, ಜವಾಬ್ದಾರಿಯುತ, ಕರುಣೆಯುಳ್ಳ ಮತ್ತು ಮೌಲ್ಯಾಧಾರಿತ ನಾಗರಿಕರನ್ನ ರೂಪಿಸುವ ಸಂಸ್ಥೆಗಳು ಇಂದು ಅತ್ಯಂತ ಅಗತ್ಯವಾಗಿದೆ. ಅದಕ್ಕೆ ಪರ್ಸನ್ಸ್ ಅಂಡ್ ಪರ್ಸನಾಲಿಟೀಸ್ ಆರ್ ಡಿಫರೆಂಟ್ ಅಂತ ಹೇಳ್ತೀವಿ. ಪರ್ಸನ್ಸ್ ಎಲ್ಲ ಮನೆಯಲ್ಲೂ ಹುಟ್ಟುತ್ತಾರೆ, ಪರ್ಸನಾಲಿ ಹುಟ್ಟೋದು ಕೆಲವೇ ಮನೆಗಳಲ್ಲಿ. ಅದರಿಂದ ಒಂದು ಕಡೆ ನಾವು ವಿಶ್ವವಿದ್ಯಾಲಯದ ಮೂಲಕ ಯಾವ ರೀತಿಯ ವಿದ್ಯಾರ್ಥಿಗಳನ್ನ ನಾವು ಕಲಿಸ್ಬೇಕು, ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕು ಅಂದ್ರೆ ಅವರು ಭತ್ತ ತುಂಬುವ ಚೀಲಗಳಾಗಬಾರದು, ಭತ್ತ ಬೆಳೆಯುವ ಗದ್ದೆಗಳಾಗಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ಅಮೆರಿಕನ್ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಸೈನ್ಸ್ ಎಂಬ ಹೆಸರು ಬಹಳ ಅರ್ಥಪೂರ್ಣವಾಗಿದೆ. ವಿಜ್ಞಾನವು ನಮಗೆ ಜ್ಞಾನವನ್ನು ನೀಡುತ್ತದೆ, ಆಧ್ಯಾತ್ಮಿಕತೆ ನಮಗೆ ವಿವೇಕವನ್ನು ನೀಡುತ್ತದೆ ಮತ್ತು ಸಂಸ್ಕೃತಿ ನಮ್ಮ ಗುರುತನ್ನು ನೀಡುತ್ತದೆ. ಈ ಮೂರು ಒಂದಾದಾಗ ಪರಿಪೂರ್ಣ ಶಿಕ್ಷಣ. ಪರಿಪೂರ್ಣ ಶಿಕ್ಷಣ ಅಂದರೆ ಕೇವಲ ಪರೀಕ್ಷೆಗಳನ್ನು ಬರೆದು ನಾವು ಅವರಿಗೆ ಪದವಿಗಳನ್ನು ಕೊಡುವುದಂಥದ್ದಲ್ಲ. ನಿಜವಾದ ಪರಿಪೂರ್ಣ ಶಿಕ್ಷಣ ಅಂದರೆ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಕೊಟ್ಟಂತ ಸಂದರ್ಭದಲ್ಲಿ ಅದು ಪರಿಪೂರ್ಣ ಶಿಕ್ಷಣವಾಗುತ್ತದೆ. ಅಂದರೆ ಇವತ್ತು ನಾವು ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ಇವತ್ತು ಸಂತೋಷ ಮತ್ತು ನೆಮ್ಮದಿಯನ್ನು ಹುಡುಕ್ತಾ ಇದ್ದೀವಿ. ಇವತ್ತು ಸಿಗ್ತಾ ಇಲ್ಲ, ನೆಮ್ಮದಿ ಸಿಗ್ತಾ ಇಲ್ಲ, ಸಂತೋಷ ಸಿಗ್ತಾ ಇಲ್ಲ. ಅಂಗಡಿನಲ್ಲಿ ಸಿಗೋ ವಸ್ತು ಅಲ್ಲ, ಅದು ನಮ್ಮಲ್ಲಿ ನಾವೇ ಹುಡುಕಿಕೊಳ್ಳತಕ್ಕಂಥ ಎರಡು ವಸ್ತುಗಳಾಗಿದೆ. ಇವತ್ತು ಜನ ಸಂತೋಷವಾಗಿಲ್ಲ. ಯಾಕೆ ಸಂತೋಷವಾಗಿಲ್ಲ ಅಂದ್ರೆ ಬೇರೆಯವರು ಸಂತೋಷವಾಗಿದ್ದಾರಲ್ಲ ಅಂದ್ಬಿಟ್ಟು ಇವರು ಸಂತೋಷವಾಗಿಲ್ಲ. ಸೊ ಅದರಿಂದ ಇವತ್ತು ಈ ಎರಡು ಅವಳಿ ಮಕ್ಕಳನ್ನ ನಾವು ನೋಡ್ಕೋಬೇಕಾಗಿದೆ. ಈ ಅವಳಿ ಮಕ್ಕಳು ಯಾವ್ದಪ್ಪ ಅಂದ್ರೆ ಒಂದು ದೇಹದ ಆರೋಗ್ಯ, ಇನ್ನೊಂದು ಮನಸ್ಸಿನ ಆರೋಗ್ಯ. ಇದಕ್ಕೆ ಆಧ್ಯಾತ್ಮಿಕ ನಿಜವಾಗಲೂ ದೇಹದ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯವನ್ನ ಜೋಡಿಸುವ ಒಂದು ಸಂಗಮ ಅಥವಾ ಗಂಗೋತ್ರಿ ಅಂತಾನೆ ನಾನು ಹೇಳಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಸಂಗೀತ ಒಂದು ವಿಶ್ವ ಭಾಷೆ ಅಂತ ಹೇಳ್ತೇವೆ. ನಾವು ಹಲವಾರು ವಿಶ್ವ ಭಾಷೆಗಳನ್ನ ನೋಡ್ತೇವೆ. ನಗು ಒಂದು ವಿಶ್ವ ಭಾಷೆ, ಮೌನ ಒಂದು ವಿಶ್ವ ಭಾಷೆ, ಹಾಗೆಯೇ ಒಂದು ಕಾಮಿಡಿ ಒಂದು ವಿಶ್ವ ಭಾಷೆ, ಸಂಗೀತ ಕೂಡ ಒಂದು ವಿಶ್ವ ಭಾಷೆ ಆಗಿದೆ. ಅದರಿಂದ ಯಾಕೆಂದ್ರೆ ಈಗ ನೋಡ್ಬೋದು, ಸಂಗೀತಕ್ಕೆ ಯಾವುದೇ ಒಂದು ಗಡಿ ಇಲ್ಲ. ಇಟ್ ಹ್ಯಾಸ್ ನೋ ಬ್ಯಾರಿಯರ್, ಇಟ್ ಹ್ಯಾಸ್ ನೋ ಬೌಂಡ್ರಿ. ಪ್ರತಿಯೊಬ್ಬರು ಕೂಡ ಸಂಗೀತಕ್ಕೆ ಬಹಳ ಒಂದು ಆಕರ್ಷಣೆ ಇದೆ. ಏನಾದರೂ ಹೃದಯವನ್ನ, ಎಲ್ಲರ ಹೃದಯವನ್ನ ಮುಟ್ಟುವಂತ ಯಾವ್ದಾದ್ರು ಒಂದು ಭಾಷೆ ಇದ್ರೆ ಅದು ಸಂಗೀತ ಅಂತಾನೆ ಹೇಳಬೇಕಾಗುತ್ತೆ. ಸೊ ಅದರಿಂದ ಇವತ್ತು ಭಾರತೀಯ ಪರಂಪರೆ ಸದಾ ನಮಗೆ ಈ ಸಮಗ್ರ ಜೀವನ ಪದ್ಧತಿಯನ್ನು ಬೋಧಿಸಿದೆ. ನಮ್ಮ ಸಂಗೀತ, ನೃತ್ಯ, ಯೋಗ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳು ಮನಸ್ಸನ್ನ ಗುಣಪಡಿಸಲು, ಸಮಾಜವನ್ನು ಬಲಪಡಿಸುವ ಶಕ್ತಿ ಹೊಂದಿದೆ. ಅಂದ್ರೆ ಇವತ್ತು ನೋಡ್ಬೋದು, ನಾವು ಬುದ್ಧಿವಂತರು ಬೇಕು, ಸಮಾಜಕ್ಕೆ ಬುದ್ಧಿವಂತರು ಬೇಕು. ಆದರೆ ಎಷ್ಟೋ ಸರಿ ಬುದ್ಧಿವಂತಿಕೆ ಕೆಲಸ ಮಾಡಲ್ಲ, ಹೃದಯ ಕೆಲಸ ಮಾಡುತ್ತೆ, ಹೃದಯವಂತಿಕೆ ಕೆಲಸ ಮಾಡುತ್ತೆ. ಅದರಿಂದ ಕೇವಲ ಬುದ್ಧಿವಂತರಾದರೆ ಸಾಲದು, ಹೃದಯವಂತರಾಗಬೇಕು. ಕೇವಲ ಕೌಶಲ್ಯತೆ ಇದ್ರೆ ಸಾಲದು, ಕರುಣೆ ಇರಬೇಕಾಗತ್ತೆ. ಅದೇ ರೀತಿ ಇವತ್ತು ಜಾಣ್ಮೆ ಇದ್ರೆ ಸಾಲದು, ತಾಳ್ಮೆ ಇರಬೇಕಾಗುತ್ತೆ. ಇವತ್ತು ನಾನು ನೋಡಿದಾಗೆ ಸನ್ಮಾನ್ಯ ಯಡಿಯೂರಪ್ಪನವರದ ಒಂದು ನಿಜವಾದ ಶಕ್ತಿ ಅಂದ್ರೆ ತಾಳ್ಮೆ, ತಾಳ್ಮೆ, ತಾಳ್ಮೆ. ಯಾಕೆಂದ್ರೆ ತಾಳ್ಮೆಯೇ ಒಂದು ಶಕ್ತಿ. ನಾನು ಹಲವಾರು ಕೋವಿಡ್ ಸಂದರ್ಭದಲ್ಲಿ ಸಭೆಗಳನ್ನು ನೋಡಿದ್ದೇನೆ. ನಿರಂತರವಾಗಿ 2-3 ಗಂಟೆ ನಿರಂತರವಾಗಿ ಯಾವುದೇ ಒಂದು ಚಕಾರವನ್ನು ಎತ್ತದೆ ಎಲ್ಲರ ಸಲಹೆಗಳನ್ನು ಆಲಿಸಿದಂತ ಮಹನೀಯರು ಅಂತ ಹೇಳಬೇಕಾಗಿದೆ. ಯಾರಿಗೆ ತಾಳ್ಮೆ ಇರುತ್ತೆ, ಯಾಕೆಂದ್ರೆ ನೋಡ್ಬೋದು, ನಿಮಗೆ ಬುದ್ಧಿ ಇದ್ರೆ ಯುದ್ಧ ಗೆಲ್ಬಹುದು, ಗುಣ ಇದ್ರೆ ನೀವು ಮನಸ್ಸು ಗೆಲ್ಬಹುದು, ಆದರೆ ತಾಳ್ಮೆ ಇದ್ರೆ ನೀವು ಜಗತ್ತನ್ನ ಗೆಲ್ಬಹುದು. ಅದರಿಂದ ಇವತ್ತು ಈ ಆಧ್ಯಾತ್ಮಿಕ ನಮ್ಮ ತಾಳ್ಮೆ ಬಲವನ್ನ, ಅಂತರಾಳದ ಶಕ್ತಿಯನ್ನ, ಆತ್ಮವಿಶ್ವಾಸವನ್ನ, ಆತ್ಮಾಭಿಮಾನವನ್ನ
ಹೆಚ್ಚುತ್ತೆ. ಇದು ಬಹಳ ಮುಖ್ಯವಾದದ್ದು. ನಾವೆಲ್ಲ ಮನೆ ಕಟ್ಟುವಾಗ ಇತ್ತೀಚಿನ ದಿನಗಳಲ್ಲಿ ವಾಸ್ತು ತಜ್ಞರನ್ನು ಹುಡುಕ್ತಾ ಹೋಗ್ತೀವಿ. ನೀವು 5-6 ಜನ ವಾಸ್ತು ತಜ್ಞರನ್ನ ನೀವೇನಾದ್ರೂ ಸಲಹೆ ಕೇಳಿದ್ರೆ ಕೊನೆಗೆ ಮನೆನೇ ಇರೋದಿಲ್ಲ. ಅದರಿಂದ ವಾಸ್ತುವಿಂದ ಸಂತೋಷ ಸಿಗುತ್ತಾ, ವಾಸ್ತುವಿಂದ ನೆಮ್ಮದಿ ಸಿಗುತ್ತಾ? ನನ್ನ ಅರ್ಥದಲ್ಲಿ ಮನೆಯ ವಾಸ್ತುಗಿಂತ ಮನಸ್ಸಿನ ವಾಸ್ತು ಬಹಳ ಮುಖ್ಯವಾದದ್ದು. ಹೀಗಾಗಿ ಇವತ್ತು ಭಾರತೀಯ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯ ಕ್ಷೇತ್ರಗಳಲ್ಲಿ ಈ ತಮ್ಮ ಜೀವನವನ್ನು ಸಮರ್ಪಿಸಿದಂತಹ ಇವತ್ತಿನ ಎಲ್ಲ ಗೌರವಾನ್ವಿತ ಪದ್ಮ ಅವಾರ್ಡಿಸ್ ಏನಿದ್ದಾರೆ ಅವರೆಲ್ಲರಿಗೂ ನಾವು ಗೌರವ ಸಲ್ಲಿಸುವುದು ನಾವೇ ನಮಗೆ ಗೌರವವನ್ನು ಕೊಟ್ಟಾಗುತ್ತೆ. ಅವ್ರಿಗೆ ಇದುವರೆಗೆ ಬಂದಿರತಕ್ಕಂಥ ಪದ್ಮ ಪ್ರಶಸ್ತಿ, ಪದ್ಮಶ್ರೀ ಆಗ್ಬೋದು, ಪದ್ಮಭೂಷಣ ಆಗ್ಬೋದು, ಅವರನ್ನ ಗೌರವಿಸುವಂಥದ್ದು ಬಹಳ ಅನನ್ಯವಾದದ್ದು ಮತ್ತು ಅರ್ಥಪೂರ್ಣವಾದದ್ದು ಅಂತ ನನ್ನ ಅನಿಸಿಕೆ. ಕರ್ನಾಟಕ, ವಿಶೇಷವಾಗಿ ಬೆಂಗಳೂರು ಸದಾ ಜ್ಞಾನ, ಆಧ್ಯಾತ್ಮಿಕತೆ ಮತ್ತು ಸಂಸ್ಕೃತಿಯ ನಾಡಾಗಿದೆ. ಬೆಂಗಳೂರು ತಂತ್ರಜ್ಞಾನ ಮತ್ತು ಶಿಕ್ಷಣ ಜಾಗತಿಕ ಮಟ್ಟದಲ್ಲಿ ಪ್ರಸಿದ್ಧವಾಗಿದೆ. ಅದೇ ಸಮಯದಲ್ಲಿ ನಮ್ಮ ಶಾಸ್ತ್ರೀಯ ಕಲೆಗಳು, ಆಧ್ಯಾತ್ಮಿಕ ಮೌಲ್ಯಗಳು ಮತ್ತು ಪರಂಪರೆಯ ಜ್ಞಾನವನ್ನು ಸಂರಕ್ಷಿಸುವುದು ಹಾಗೂ ಉತ್ತೇಜಿಸುವುದು ಕೂಡ ಅಷ್ಟೇ ಮುಖ್ಯವಾಗಿದೆ. ಅಂದ್ರೆ ಈ ಗಣಕೀಕರಣದ ಕಾಲಘಟ್ಟದಲ್ಲಿ ಮತ್ತು ಈ ಕೃತಕ ಬುದ್ಧಿಮತ್ತೆಯ ಸುನಾಮಿಯಲ್ಲಿ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ನೃತ್ಯ ಎಲ್ಲೂ ಕೂಡ ಕಳೆದು ಹೋಗದಾಗೆ ನೋಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇದು ಬಹಳ ಮುಖ್ಯವಾದದ್ದು. ವಿದ್ಯಾರ್ಥಿಗಳು ಮತ್ತು ಯುವ ಪೀಳಿಗೆಗಳಿಗೆ ನಾನು ಹೇಳಲು ಬಯಸುವುದು ಏನೆಂದರೆ, ಶಿಕ್ಷಣವನ್ನು ಪ್ರಾಮಾಣಿಕತೆಯಿಂದ ಮುಂದುವರಿಸಿ, ನಿಮ್ಮ ಕಲೆಯ ಸಮರ್ಪಣೆಯಿಂದ ಅಭ್ಯಾಸ ಮಾಡಿ, ನಿಮ್ಮ ಗುರುಗಳನ್ನು ಗೌರವಿಸಿ ಮತ್ತು ನಿಮ್ಮ ಬೇರುಗಳನ್ನು ಎಂದಿಗೂ ಮರೆಯಬೇಡಿ. ಮೌಲ್ಯಗಳಿಂದ ಯಶಸ್ಸು ಅಪೂರ್ಣ. ಇದರಿಂದ ಅಮೆರಿಕನ್ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಸೈನ್ಸ್ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವಾನ್ವಿತ ಸಂಸ್ಥೆಯಾಗಿ ಬೆಳೆಯಲಿ ಎಂದು ನಾವೆಲ್ಲ ಹಾರೈಸುತ್ತೇವೆ. ಇದು ಅಧ್ಯಯನ, ಸಂಶೋಧನೆ, ಸಾಂಸ್ಕೃತಿಕ ವಿನಿಮಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಕೇಂದ್ರವಾಗಲಿ. ಅನೇಕ ವಿದ್ಯಾರ್ಥಿಗಳು ಮತ್ತು ಕಲಾವಿದರು ಶ್ರೇಷ್ಠತೆ ಮತ್ತು ಉದ್ದೇಶಪೂರ್ವ ಜೀವನ ದಾರಿಯಲ್ಲಿ ಮುನ್ನಡೆಸಲಿ. ಅಂದ್ರೆ ನಾವೆಲ್ಲ ನಿಜವಾಗ್ಲೂ ಆರೋಗ್ಯವಂತರಾಗಿರ್ಬೇಕು. ಅಂದ್ರೆ ನಾವು ಅಂದ್ಕೊಂಡಿರೋದು ಯಾವುದೇ ಕಾಯಿಲೆ ಇಲ್ಲ ಅಂದ್ರೆ ನಾವು ಆರೋಗ್ಯವಂತರಾಗಿದ್ದೀವಿ ಅಂತ ಅಂದ್ಕೊಂತೀವಿ. ಅಲ್ಲ, ಕೇವಲ ದೈಹಿಕವಾಗಿ ಚೆನ್ನಾಗಿದ್ರೆ ಅವರು ಪರಿಪೂರ್ಣ ಆರೋಗ್ಯವಂತರು ಅಂತ ಹೇಳಕ್ಕಾಗಲ್ಲ. ನಿಜವಾಗಿ ಪರಿಪೂರ್ಣ ಆರೋಗ್ಯವಂತರು ಅಂತ ಯಾವಾಗ ಹೇಳ್ಬೋದು ಅಂದ್ರೆ ಅವರು ದೈಹಿಕವಾಗಿ ಆರೋಗ್ಯವಾಗಿರಬೇಕು, ಮಾನಸಿಕವಾಗಿ ಆರೋಗ್ಯವಾಗಿರಬೇಕು, ಸಾಮಾಜಿಕವಾಗಿ ಆರೋಗ್ಯವಾಗಿರಬೇಕು ಮತ್ತು ಆಧ್ಯಾತ್ಮಿಕವಾಗಿ ಕೂಡ ಆರೋಗ್ಯವಾಗಿದ್ರೆ ಅಂತಹ ವ್ಯಕ್ತಿಗಳನ್ನ ನಾವು ಪರಿಪೂರ್ಣ ಆರೋಗ್ಯವಂತರು ಅಂತ ಹೇಳ್ತೇವೆ. ಅದಕ್ಕೋಸ್ಕರ ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದ್ರೆ ಇನ್ಕಮ್ ಇದ್ರೆ ವೆಲ್ಕಮ್ ಅನ್ನುವ ಕಾಲದಲ್ಲಿದ್ದೇವೆ. ಈ ಇನ್ಕಮ್ ಇದ್ರೆ ವೆಲ್ಕಮ್ ಅನ್ನುವ ಕಾಲದಲ್ಲಿ ಆಧ್ಯಾತ್ಮಿಕ ಬಹಳ ಬೇರೂರ್ಬೇಕಾಗಿದೆ. ಯಾಕೆಂದ್ರೆ ಇವತ್ತು ನಿಮ್ಮ ಹತ್ರ ಹಣ ಇದ್ರೆ ಓ ಆರ್ ಯು ಅಂತಾರೆ, ಅವರ್ ಯು ಅಂತಾರೆ. ಹಣ ಇಲ್ಲ ಅಂದ್ರೆ ಓ ಆರ್ ಯು ಅಂತಾರೆ. ಸೊ ಅದರಿಂದ ಇವತ್ತು ನೋಡ್ಬೋದು, ಇವತ್ತು ಸತ್ಯಕ್ಕೆ ಸಾಕ್ಷಿಯನ್ನು ಕೇಳುವ ಕಾಲಘಟ್ಟದಲ್ಲಿದ್ದೇವೆ. ಇವತ್ತು ಸತ್ಯಕ್ಕೆ ಸತ್ಯ ಹೇಳಿದ್ರೆ ಅದು ಕ್ರೈಮ್ ಆಗ್ತಾ ಇದೆ. ಸುಳ್ಳು ಹೇಳ್ತಾ ಇದ್ರೆ, ಸುಳ್ಳು ಹೇಳುವುದೇ ಒಂದು ಟ್ರೆಂಡ್ ಆಗ್ತಾ ಇದೆ. ಲಾಜಿಕ್ ಇದ್ದವರು ಸೈಲೆಂಟ್ ಆಗ್ತಾ ಇದ್ದಾರೆ, ಆಕ್ಟಿಂಗ್ ಇದ್ದವರು ಲೆಜೆಂಡ್ ಆಗ್ತಾ ಇದ್ದಾರೆ. ಆ ಕಾಲದಲ್ಲಿದ್ದೇವೆ ನಾವು. ಅದರಿಂದ ಈ ಜೀವನವೇ ಒಂದು ಟೆಸ್ಟು ಮತ್ತು ಈ ಸಂತೋಷದ ಕ್ಷಣಗಳಿಂದ ಒಂದು ನಿಜವಾಗ್ಲೂ ಒಂದು ರೆಸ್ಟು. ಅತಿಯಾದ ಆಲೋಚನೆ ಮಾತ್ರ ವರ್ಸ್ಟು. ಅದರಿಂದ ನಾವು ನಿಮ್ಮಲ್ಲಿ ಒಂದು ರಿಕ್ವೆಸ್ಟು ಅಂದರೆ ನಾವು ಬದುಕಬೇಕು, ಬದುಕಿಸ್ಬೇಕು, ದುಡಿಬೇಕು, ದುಡಿಯೋರಿಗೆ ಅವಕಾಶ ಕೊಡಬೇಕು, ಸಂಗೀತಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನುವುದೇ ನನ್ನ ರಿಕ್ವೆಸ್ಟು. ಅದೇ ರೀತಿ ಯಾಕೆಂದರೆ ಈ ಕಾಲಘಟ್ಟದಲ್ಲಿ ನಾವೆಲ್ಲ ತಾತ್ಕಾಲಿಕ ಗೆಸ್ಟು, ಎಲ್ಲರಿಗೂ ಒಳ್ಳೆಯದಾಗಲಿ. In the hearts and the history of American University of Spiritual Sciences.